ಇನ್ನು ಈ ಒಂದು ಉಡ್ಡಯನ ಹಲವು ಬಾರಿ ಮುಂದೂಡಿಕೆ ಆಗಿತ್ತು. ಕೆಲವು ತಾಂತ್ರಿಕ ದೋಷಗಳನ್ನು ಸರಿ ಮಾಡಿ ನಂತರದಲ್ಲಿ ಈ ಉಡ್ಡಯನವನ್ನ ಇಂದು ನಡೆಸಲಾಯಿತು. 12:01ಕ್ಕೆ ಉಡ್ಡಯನ ನಡೆಯಿತು. ಯಶಸ್ವಿಯಾಗಿ ಬೂಸ್ಟರ್ ಸ್ಟಿಕ್ಸ್ ಕೂಡ ಲ್ಯಾಂಡ್ ಆದವು. 4 ಗಗನಯಾತ್ರಿಗಳು ಈ ಒಂದು ಬಾಹ್ಯಾಕಾಶ ಯಾನದಲ್ಲಿ ಇದ್ದಾರೆ. ಒಟ್ಟು 60 ಪ್ರಯೋಗಗಳನ್ನು ನಡೆಸಲಿದ್ದಾರೆ. ಶುಭಾಂಶು ಶುಕ್ಲಾ ನಡೆಸುವ ಭಾರತದ 7 ಪ್ರಯೋಗಗಳು ಸೇರಿದಂತೆ ಒಟ್ಟು 60 ಪ್ರಯೋಗಗಳನ್ನು ಇವರು ಬಾಹ್ಯಾಕಾಶ ಕೇಂದ್ರದಲ್ಲಿ ನಡೆಸಲಿದ್ದಾರೆ. ಈ ಹಿಂದೆ 1984ರಲ್ಲಿ ರಾಕೇಶ್ ಶರ್ಮಾ ರಷ್ಯಾದ ಸುಯೆಜ್ ನೌಕೆಯಲ್ಲಿ ಅಂತರಿಕ್ಷ ಪ್ರವಾಸವನ್ನ ಕೈಗೊಂಡಿದ್ರು. ಆ ಮೂಲಕ ಇತಿಹಾಸವನ್ನ ನಿರ್ಮಿಸಿದ್ರು. ಇದಾದ ನಂತರದಲ್ಲಿ ಭಾರತೀಯ ಮೂಲದ ಸುನಿತಾ ವಿಲಿಯಮ್ಸ್ ಹಾಗೂ ಕಲ್ಪನಾ ಚಾವ್ಲಾ ಬಾಹ್ಯಾಕಾಶ ಯಾನವನ್ನ ನಡೆಸಿದ್ರು. ಆದರೆ ಅವರು ಭಾರತದವರ ಅಂದ್ರೆ ಅಮೆರಿಕನ್ ಸಿಟಿಸನ್ಸ್ ಆಗಿದ್ರು, ಭಾರತೀಯ ಮೂಲದವರಾದ್ರೂ ಕೂಡ. ಈಗ ಶರ್ಮಾ ನಂತರದಲ್ಲಿ ನಭಕ್ಕೆ ಜಿಗಿದ ಮೊದಲ ಭಾರತೀಯ ಎಂಬ ಕೀರ್ತಿಯನ್ನ ಶುಭಾಂಶು ಶುಕ್ಲಾ ಪಡೆದಿದ್ದಾರೆ. ಹದಿನಾಲ್ಕು ದಿನದ ಅಂತರಿಕ್ಷವಾಸ, 14 ದಿನ ಅಲ್ಲಿ ಇರ್ತಾರೆ ಅಂತರಿಕ್ಷದಲ್ಲಿ. ಒಟ್ಟು 60 ಪ್ರಯೋಗಗಳನ್ನು ನಡೆಸ್ತಾರೆ. ಭಾರತದ 7 ಪ್ರಯೋಗಗಳು ಸೇರಿದಂತೆ ಒಟ್ಟು 60 ಪ್ರಯೋಗಗಳು ಅಲ್ಲಿ ನಡೆಯುತ್ತೆ. ಒಂದು ಎಕ್ಸಾಂಪಲ್ ಅನ್ನ ಹೇಳೋದಾದ್ರೆ, ಮೊಳಕೆಗಳನ್ನ ಬೇರೆ ಬೇರೆ ರೀತಿಯ ಕಾಳುಗಳನ್ನ ತೆಗೆದುಕೊಂಡೋಗಿ ಅಲ್ಲಿ ಹೇಗೆ ಅದು ಮೊಳಕೆಯೊಡೆಯುತ್ತೆ ಅನ್ನೋದನ್ನ ಕೂಡ ನೋಡುವ ಪ್ರಯೋಗಗಳು ಕೂಡ ಅದರಲ್ಲಿ ಸೇರ್ಕೊಂಡಿವೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಆಕ್ಸಿಯಂ 4 ಉಡ್ಡಯನ ಯಶಸ್ವಿಯಾಗಿ ನಡೆದಿದೆ. 12:01ಕ್ಕೆ ಸರಿಯಾಗಿ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡ್ಡಯನ ನಡೆಯಿತು. ಈ ಒಂದು ಆಕ್ಸಿಯಂ 4 ಉಡ್ಡಯನ ಇಂದು 12:01 ಸರಿಯಾಗಿ ನಡೆಯಿತು. ಬಾಹ್ಯಾಕಾಶ ನಿಲ್ದಾಣಕ್ಕೆ 4 ಗಗನಯಾತ್ರಿಗಳು ಹೊರಟಿದ್ದಾರೆ. 14 ದಿನ ಬಾಹ್ಯಾಕಾಶ ಕೇಂದ್ರದಲ್ಲಿ ಇದ್ದು 60 ಬೇರೆ ಬೇರೆ ರೀತಿಯ ಪ್ರಯೋಗಗಳನ್ನು ನಡೆಸ್ತಾರೆ. ಅದರಲ್ಲಿ ಭಾರತದ 7 ಪ್ರಯೋಗಗಳು ಕೂಡ ಸೇರಿವೆ. ಐಎಸ್ಎಸ್ನ ಜ್ವೆಡ್ಡಾ ಸೇವಾ ಮಾಡ್ಯೂಲ್ನ ಹಿಂಭಾಗದ ಹೆಚ್ಚಿನ ವಿಭಾಗದಲ್ಲಿ ಟ್ರಾನ್ಸ್ಫರ್ ಟನ್ನಲ್ಗಳಲ್ಲಿ ಇತ್ತೀಚಿನ ದುರಸ್ತಿ ಕಾರ್ಯದ ಸ್ಥಿತಿಯ ಕುರಿತು ನಾಸಾ ಮತ್ತು ರೋಸ್ಮೋಸ್ ಅಧಿಕಾರಿಗಳು ಚರ್ಚಿಸಿದ ನಂತರ ಈ ಉಡ್ಡಯನಕ್ಕೆ ಅವಕಾಶ ದೊರೆಯಿತು.
ಯಾಕೆಂದ್ರೆ ಮೊದಲು ಕೆಲವು ತಾಂತ್ರಿಕ ದೋಷಗಳಿದ್ದ ಕಾರಣ ಹಲವಾರು ಬಾರಿ ಅದು ಮುಂದೂಡಲ್ಪಟ್ಟಿತ್ತು. ಇದೀಗ ಯಶಸ್ವಿಯಾಗಿ ಉಡ್ಡಯನ ಆಗಿದೆ. ಮೌಲ್ಯಮಾಪನಗಳ ಆಧಾರದ ಮೇಲೆ ಟ್ರಾನ್ಸ್ಫರ್ ಟನಲ್ನಲ್ಲಿ ಒತ್ತಡವನ್ನು 100 ಮಿಲಿಮೀಟರ್ ಮರ್ಕ್ಯೂರಿಗೆ ಮತ್ತಷ್ಟು ಕಡಿಮೆ ಮಾಡಲು ನಾಸಾ ಮತ್ತು ರೋಸ್ಕಾಸ್ಮೋಸ್ ಒಪ್ಪಿಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ. ನಾಸಾ ಮತ್ತು ರೋಸ್ಕಾಸ್ಮೋಸ್ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸಹಕಾರ ಮತ್ತು ಸಹಯೋಗದ ಸುದೀರ್ಘ ಇತಿಹಾಸವನ್ನ ಹೊಂದಿದೆ. ಈ ವೃತ್ತಿಪರ ಕಾರ್ಯಕ್ರಮ ಸಂಬಂಧವು ಏಜೆನ್ಸಿಗಳ ಹಂಚಿಕೆಯ ತಾಂತ್ರಿಕ ವಿಧಾನವನ್ನು ತಲುಪಲು ಅವಕಾಶ ಮಾಡಿಕೊಟ್ಟಿದೆ. ಈಗ ಆಕ್ಸಿಯಂ ಮಿಷನ್ 4 ಉಡಾವಣೆ ಮತ್ತು ಡಾಕಿಂಗ್ ಮುಂದುವರಿಯುತ್ತದೆ. ಈ ವಾಣಿಜ್ಯ ಅಂತಾರಾಷ್ಟ್ರೀಯ ಕಾರ್ಯಾಚರಣೆಗಾಗಿ ಆಕ್ಸಿಯಂ ಸ್ಪೇಸ್ ಮತ್ತು ಸ್ಪೇಸ್ ಎಕ್ಸ್ನೊಂದಿಗೆ ಉಡಾವಣೆಯನ್ನ ನಾವು ಎದುರು ನೋಡ್ತಿದ್ದೇವೆ ಅಂಥೇಳಿ ನಾಸಾದ ಹಂಗಾಮಿ ಆಡಳಿತಾಧಿಕಾರಿ ಜಾನೆಟ್ ಪೆಟ್ರೋ ಹೇಳಿದ್ರು. ಇನ್ನು ಮಿಷನ್ ಆರಂಭದಿಂದ ಮುಕ್ತಾಯದವರೆಗಿನ ಸಂಪೂರ್ಣ ಜವಾಬ್ದಾರಿಯನ್ನ ನಾಸಾ ಹೊತ್ಕೊಂಡಿದೆ. ಉಡಾವಣೆ ಮತ್ತು ಆಗಮನದ ಚಟುವಟಿಕೆಗಳ ಎಲ್ಲ ನೇರ ಪ್ರಸಾರವನ್ನ ನಾಸಾ ಸ್ಟ್ರೀಮ್ ಆಗುತ್ತದೆ. ಅಂದ್ರೆ ನಾಸಾದಲ್ಲಿ ಸ್ಟ್ರೀಮ್ ಮಾಡಲಾಗಿದೆ, ಲೈವ್ ಸ್ಟ್ರೀಮಿಂಗ್ ಮಾಡಲಾಗಿದೆ. ನಾಸಾದ ಮಾಜಿ ಗಗನಯಾತ್ರಿ ಮತ್ತು ಆಕ್ಸಿಯಂ ಸ್ಪೇಸ್ನಲ್ಲಿ ಮಾನವ ಬಾಹ್ಯಾಕಾಶ ಹಾರಾಟದ ನಿರ್ದೇಶಕಿ ಪೆಗ್ಗಿ ವಿಟ್ಸನ್ ನಿರ್ದೇಶನದಲ್ಲಿ ಇಸ್ರೋ ಗಗನಯಾತ್ರಿ ಶುಭಾಂಶು ಶುಕ್ಲಾ ಪೈಲಟ್ ನೌಕೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ. ಪೋಲೆಂಡ್ನ ಇಎಸ್ಎ ಯೋಜನೆಯ ಗಗನಯಾತ್ರಿ ಸ್ಲಾಪೋಸ್ಟ್ ಉಜ್ಞಾನ್ಸ್ಕಿ ವಿಸ್ಕಿಯನ್ಸ್ಕಿ ಮತ್ತು ಹಂಗೇರಿಯವರು ಒಬ್ಬರಿದ್ದಾರೆ ಗಗನಯಾತ್ರಿ ಟಿಬೋರ್ ಕಾಪು. ಇವರು ಈ ಮಿಷನ್ ತಜ್ಞರಾಗಿ ಕಾರ್ಯನಿರ್ವಹಿಸುತ್ತಾರೆ. ಒಟ್ಟು 4 ಇರುವಂಥದ್ದು ಈ ನೌಕೆಯಲ್ಲಿ. ಭಾರತದವರು, ಹಾಗೆಯೇ ಪೋಲೆಂಡ್ನವರೊಬ್ಬರು, ಹಂಗೇರಿಯವರೊಬ್ಬರು